ಹೌದು, ಒಟ್ಟು 3 ಹಂತದ ತಾಲೀಮಲ್ಲಿ ಇದು 4ನೇ ಹಂತದ ತಾಲೀಮು ಇದು. ಸೊ ಲೈನ್ ತಾಲೀಮು, ವೇಟ್ ತಾಲೀಮು, ಆಮೇಲೆ ಮರದ ಅಂಬಾರಿ ತಾಲೀಮು. ಈಗ ಬಂದು ಕುಶಾಲತೋಪನ್ನು ಹಾರಿಸಿ ಶಬ್ದಕ್ಕೆ ಹೆದರದಂತೆ ನೋಡ್ಕೊಳ್ಳುವಂಥ ತಾಲೀಮು. ಇವತ್ತು 2ನೇ ತಾಲೀಮಿದು. ಅದರಲ್ಲಿ 1ನೇ ತಾಲೀಮಲ್ಲಿ ನೀವು ನೋಡಿರ್ಬೋದು, ಯಾವ ಆನೆಗಳು ಕೂಡ ಹೆದರಲಿಲ್ಲ. ಸೊ ಇವತ್ತು ಕೂಡ ನೀವು ಅದಕ್ಕಿಂತ ತುಂಬ ಕಾನ್ಫಿಡೆನ್ಸ್ ಇದು ಇಟ್ಕೊಂಡು ಮುಂದೆ ಬಂದು ಹತ್ತಿರದಲ್ಲಿ ಕೂಡ ಇದ್ದು, ಹಾಗಾಗಿ ಯಾವುದೇ ಶಬ್ದಕ್ಕೆ ಹೆದರಿಲ್ಲ. ನಮ್ಮ ಆನೆಗಳು ಎಲ್ಲ ದಸರಾ ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವೆ ಅಂತ ನಾನು ಹೇಳ್ಬೋದು. ಸರ್, ಈಗ ನೌಪತ್ತಾನೆ ನಿಶಾನೆ ಆನೆ ತಾಲೀಮ್ ಮಾಡಿಸ್ತಾ ಇದ್ದೀವಿ. 2 ಸಬ್ಸ್ಟಿಟ್ಯೂಟ್ ಆಗಿ ತಾಲೀಮ್ ಮಾಡಿಸ್ತಾ ಇದ್ದೀವಿ. ಆದಷ್ಟು ಬೇಗ ನಿಮಗೆ ತಿಳಿಸ್ತೀವಿ. ಇರಲಿ, ಅದೊಂದು ಸಸ್ಪೆನ್ಸ್ ಅಟ್ಲೀಸ್ಟ್ ಇನ್ನೊಂದು 2-3 ದಿನ ಆದರೂ ಇರಲಿ. ಈಗ ಆಲ್ರೆಡಿ ನಾವು ಇದನ್ನು ಹೇಳಿದ್ದೀವಿ, ಶ್ರೀರಂಗಪಟ್ಟಣ ಆನೆದು ಹೇಳಿದ್ದೀವಿ, ಆಮೇಲೆ ಪಟ್ಟದ ಆನೆಗಳನ್ನು ಕೂಡ ನಾವು ಅನೌನ್ಸ್ ಮಾಡಿದ್ದೀವಿ. ಇವು ಕೊನೆಯದಾಗಿ ಉಳಿದಿದ್ದು ನೌಪತ್ತಾನೆ ಮತ್ತು ನಿಶಾನಾನೆ, ಅದನ್ನು ನಾವು ಇಮಿಡಿಯೇಟ್ ನಾವು ಹೇಳ್ತೀವಿ. ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಆನೆ ಇಲ್ಲಿ ದಸರಾ ಆನೆಗಳು ಅಂತೇಳಿ ಅರಮನೆ ಆನೆಗಳ ಜೊತೆ ತುಂಬ ವೈರಲ್ ಆಗ್ತಾ ಇದೆ. ಹೌದು, ಏನಂದರೆ ಈ ಹಿಂದೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಏನಂದರೆ ಬೇರೆ ಬೇರೆ ಫೋಟೋಗಳನ್ನು ತೊಗೊಂಡಿರ್ತಾರೆ, ವಿಡಿಯೋಸ್ಗಳನ್ನು ತೊಗೊಂಡಿರ್ತಾರೆ. ಆಮೇಲೆ ಪಬ್ಲಿಕ್ಕಲ್ಲಿ ನಾವು ತಾಲೀಮ್ ಮಾಡುವಾಗಂತ ತೊಗೊಂಡಿರುವಂಥ ಇದು ಫೋಟೋಸ್ಗಳು, ಅವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಬಿಟ್ಟು ಇದು ವೈರಲ್ ಆಗ್ತಾಯಿದ್ವು. ನಾನು ಇಷ್ಟೇ ಹೇಳೋದು, ಹಿಂದೆ ಬೇರೆ ಬೇರೆ ಸನ್ನಿವೇಶದಲ್ಲಿ ತೊಗೊಂಡಿದ್ದೀರಿ, ಅದು ನಿಮ್ಮ ಖುಷಿಗೋಸ್ಕರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ನಿಮ್ಗೆ ಅರಿವಿರಲಿ ಅಂತೇಳಿ. ಹಾಗಾಗಿ ಅದನ್ನು ಯಾವುದೇ ದುರುದ್ದೇಶಕ್ಕೆ ಬಳಸಬೇಡಿ. ಆಮೇಲೆ ಬೇರೆ ಬೇರೆ ನನಗೆ ಒಂದಿಷ್ಟು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ, ಬೇರೆಯವ್ರ ಫೋಟೋಸ್ಗಳು ಯಾರಾದರೂ ತೊಗೊಂಡಿರೋದನ್ನು ನನಗೆ ಕಳಿಸೋದು, ಅವ್ರ ಮೇಲೆ ಆ್ಯಕ್ಷನ್ ಮಾಡಿ ಅಂತ ಹೇಳೋದು. ಸೊ ಇದೆಲ್ಲ ಏನಂತಂದರೆ ಇದು ಹಬ್ಬ ಮಾಡೋಕ್ಕಂತ ಬಂದಿರೋದು, ದಸರಾ ಹಬ್ಬ ಇದು, ಯಾವುದೋ ಇದು ಅಲ್ಲ, ಆಪ್ರೇಷನು ಆ ಥರದ ಇದು ಅಲ್ಲ. ಎಲ್ಲರೂ ಎಂಜಾಯ್ ಮಾಡಿ, ದೂರದಿಂದ ಡಿಸ್ಟೆನ್ಸಿಂದ ನೋಡಿ. ಮತ್ತು ಹಿಂದೆ ಬೇರೆ ಸನ್ನಿವೇಶಗಳು ತಗೊಂಡಂಥ ಫೋಟೋಗಳನ್ನು ನಿಮ್ಮ ಜಾಲತಾಣದಲ್ಲಿ ಏನಾದರೂ ಅಪ್ಲೋಡ್ ಮಾಡಿದರೆ ಅವುಗಳನ್ನು ಡಿಲೀಟ್ ಮಾಡಿ, ಅಥವಾ ನಿಮ್ಮ ಇದಕ್ಕೆ ಪರ್ಸ್ನಲ್ ಇದಕ್ಕೆ ಇಟ್ಕೊಳ್ಳಿ ಬಿಟ್ಟರೆ. ಸೊ ಅದನ್ನು ಶೋಕಾಸ್ ಮಾಡಿಬಿಟ್ಟು ಮತ್ತೊಬ್ಬರನ್ನು ಟ್ರಿಗರ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಈಗಲೂ ಕೂಡ ನಾನು ಅಷ್ಟು ಹೇಳೋದು, ಚಿಕ್ಕ ಮಕ್ಕಳು ಅದು ಯಾರೇ ಬಂದರೂ ಕೂಡ ದೂರದಿಂದ ಡಿಸ್ಟೆನ್ಸಿಂದ ತಗೊಳ್ಳಿ ಫೋಟೋಸ್, ನಾನೇನು ಇದಿಲ್ಲ ಅಂತ. ಬಟ್ ಹತ್ತಿರದಿಂದ ಹೋಗೋದು, ಈಗ ಆಲ್ರೆಡಿ ನಮ್ಮ ಇದು ಅರಣ್ಯ ಸಚಿವರು ಕೂಡ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅದ್ರ ಪ್ರಕಾರ ನಾವೀಗ ಕ್ಯಾಂಪಲ್ಲಿ ಬಿಡ್ತಾ ಇಲ್ಲ ಯಾರನ್ನು ಕೂಡ. ಸೊ ಏನು ಸ್ಕೂಲ್ ಮಕ್ಕಳಿಗೆ ಎಜುಕೇಷನ್ಸ್ಗೆ ಏನಾದರೂ ನಾವು ಅದು ಕನ್ಸರ್ವೇಷನ್ಸ್ ಬಗ್ಗೆ ಇದು ಮಾಡಬೇಕಂತ ತುಂಬ ಲೆಟರ್ಗಳು ಬರ್ತಾ ಇದ್ದಾವೆ ನನಗೆ. ಅದ್ರ ಬಗ್ಗೆ ನಾನು ಮುಂದಿನ ದಿನದಲ್ಲಿ ಕ್ರಮ ಕೈಗೊಳ್ತೀನಿ. ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ, ಯಾವುದೇ ತೊಂದರೆ ಇಲ್ಲ. ಇಲ್ಲ, ಇನ್ನೂ ರೆಕಾರ್ಡ್ ಮಾಡಿದ್ದು ನಮಗೆ ಇನ್ನೂ ಸಿಕ್ಕಿಲ್ಲ. ಸೊ ಜಾಸ್ತಿನೇ ಇತ್ತು ಲಾಸ್ಟ್, ಇದಕ್ಕಿಂತ ಎಷ್ಟು ಒಂದು ಕಾಲಲ್ಲ 2 kg 2 kg ಹಾಕಿರೋದು ಇವತ್ತು. ಸೊ 2 kgಗೆ ತುಂಬ ಸೌಂಡ್ ಇತ್ತು, ಹತ್ರನೂ ಇತ್ತು. ಹಾಗಾಗಿ ಏನು ಗಲ್ಬಿಲಿ ಆಗಲಿಲ್ಲ. ಎಲ್ಲ ಆನೆಗಳು ಸನ್ನದ್ಧವಾಗಿದ್ದಾವೆ ಅಂತಲೇ ಹೇಳ್ಬೋದು. ಸೊ ವೆಯ್ಟ್ ಗೇನ್ ಬಗ್ಗೆ ನೆಕ್ಸ್ಟ್ 1ನೇ ತಾರೀಕು ನೆಕ್ಸ್ಟ್ 1ನೇ ತಾರೀಕು. ಸೊ 3 ಡೇಟ್ಗಳನ್ನು ನಾನು ಅನೌನ್ಸ್ ಮಾಡಿದ್ದೀವಿ ಆಲ್ರೆಡಿ. ಸೊ 1ನೇ ತಾರೀಕು 3ನೇ ಹಂತದ ಕೊನೆಯ ತಾಲೀಮು ಕುಶಾಲತೋಪಲ್ಲಿ. ಸೊ ಇಲ್ಲಿವರೆಗೂ ಇದರಲ್ಲಿ ವೆಯ್ಟ್ ಗೇನ್ ಬಗ್ಗೆ ವೆಯ್ಟ್ ಗೇನ್ ಬಗ್ಗೆ ಆ್ಯಕ್ಚುಲಿ ನಾನು ಇನ್ನೊಂದು ಹೇಳಬೇಕು ಅಂದರೆ, ಫಸ್ಟ್ ವೆಯ್ಟನ್ನು ಮಾಡಿಸಿದ್ದೀವಲ್ಲ, ಆ್ಯಕ್ಚುಲಿ ಫಿಟ್ ವೆಯ್ಟ್ ಅದು, ಅದಕ್ಕಿಂತ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಅನಿಸಿದೆ. ಬಟ್ ಆಗಿರ್ತಾವೆ, ಇಲ್ಲಿ ಬಂದ ಮೇಲೆ ಯೂಸ್ವಲಿ ಆಗ್ತಾವೆ. ಮಾಡ್ತೀವಿ ಇನ್ನೊಂದು 2-3 ದಿನಗಳಲ್ಲಿ ಅದು ವೆಯ್ಟ್ ಚೆಕ್ ಮಾಡಿದ್ವಿ, ಅದನ್ನ ಹೇಳ್ತೀವಿ.